ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಟಾಪಿಕ್ಸ್. ಲಾಸ್ಟ್ ಕ್ಯಾಟ್ಲಾಗ್ ವಿಡಿಯೋದಲ್ಲಿ ಒಬ್ಬರು ಯೂಸರ್, ಅವ್ರದ್ದು ನೇಮ್ ಇಲ್ಲ, ಒಬ್ಬರು ಕಮೆಂಟ್ ಮಾಡಿದರು. ಅವ್ರ ಹೆಸರೇನು ಅಂತ ನನಗೆ ಗೊತ್ತಿಲ್ಲ, ಬರೀ ಯೂಸರ್ ಐ ಡಿ ಇದೆ. ಅವರು 11 ನಂಬರ್ ಡಿಸೈನ್ನ ರಿಕ್ವೆಸ್ಟ್ ಮಾಡಿದರು. ಇವತ್ತಿನ ಈ ವಿಡಿಯೋದಲ್ಲ 11 ನಂಬರ್ ಡಿಸೈನ್ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ಬೇಕಾಗಿರೋದು 6 ಎಳೆ ರೆಡಿ ಮಾಡ್ಕೊಂಡಿರೋ 2 ಸೀರೆ ಕಲರ್ ತೊಗೊಂಡಿದ್ದೀನಿ. ನಾನು 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ರೆಡಿ ಮಾಡಿರೋದು. ಗ್ಲೋ ಬೇಕು, ಟ್ರಿಮ್ಮರ್, 11 ನಂಬರ್ ಕ್ರೋಶಾ ನೀಡಲ್, 11 ನಂಬರ್ ಕಾಪರ್ ಝರಿ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಏಕೆಂದರೆ ಸೀರೆ ಇದು ಕಾಪರ್ ಬೀಡ್ಸ್ ತೊಗೊಂಡಿದ್ದೀನಿ. ಸ್ಮಾಲ್ ಸೈಜ್. ನೆಕ್ಸ್ಟು ಸ್ಟೋನ್ ಲೇಸ್ ತೊಗೊಂಡಿದ್ದೀನಿ. ಇದಿಷ್ಟು ಬೇಕಾಗಿರೋ ಅಂಥದ್ದು. ನಾವು ಕ್ರೋಶಾ ಕುಚ್ಚು ಡಿಸೈನ್ ಮಾಡಬೇಕಾದ್ರೆ ಪಲ್ಲುಲಿ ರೈಟ್ ಸೈಡಿಂದ, ನಮ್ಮ ರೈಟ್ ಸೈಡ್ ಪಲ್ಲುವಿಂದ ಸ್ಟಾರ್ಟ್ ಮಾಡಬೇಕು. ಫ್ರಂಟಿಂದ ವರ್ಕ್ ಮಾಡಬೇಕು. ಬೇಬಿ ಕುಚ್ಚು ಕಟ್ಟಬೇಕಾದ್ರೆ ಬ್ಯಾಕ್ ಸೈಡ್ ಹಾಕ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡು ಕುಚ್ಚು ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದಕ್ಕೆ ಬಾಡಿ ಕಲರ್ ತೊಗೊಂಡಿದ್ದೀನಿ. ಬಾಡಿ ಕಲರ್ ಥ್ರೆಡ್ನ ಬೇಸ್ ಲೈನಾಗಿ ಬಾಡಿ ಕಲರ್ ತೊಗೊಂಡಿದ್ದೀನಿ. 6 ಎಳೆ ರೆಡಿ ಮಾಡ್ಕೊಂಡಿರೋ ಥರ ನಾಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ 2 ಸತಿ ಲಾಕ್ ಮಾಡೋಣ. ಒಂದು ಸ್ವಲ್ಪ ಜಾಗ ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೂ ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ಸ್, 1 2 3 4 ಚೈನ್ ಹಾಕ್ಬಿಟ್ಟು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತೆ 4 ಚೈನ್, 1 2 3 4 ಚೈನ್ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್. ನೆಕ್ಸ್ಟ್ 5 ಚೈನ್ ಹಾಕ್ಕೊಂಡು ಸ್ವಲ್ಪ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು, ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಬೇಕು. ಮತ್ತು 4 ಚೈನ್ ಸ್ಟಾರ್ಟಿಂಗ್ 2 ಟೈಮ್ಸ್ ಹಾಕಿದ್ವಿ. ನೆಕ್ಸ್ಟು 4 ಚೈನ್ 3 ಟೈಮ್ಸ್ ಹಾಕಬೇಕು. ಎಲ್ಲಿ ಬರುತ್ತೆ ನೋಡಿ ಅಲ್ಲಿ 4 ಚೈನ್ ಲಾಕ್. 4 ಚೈನ್ 3 ಟೈಮ್ಸ್ ಆದಮೇಲೆ 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ, ಆದರೆ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಬೇಕು. ಈಗ 4 ಚೈನ್ 3 ಟೈಮ್ಸ್, 2 3 4 ಇದೇ ಥರ ಬೇಸ್ ಲೈನ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು 4 ಚೈನ್ 2 ಟೈಮ್ಸ್, 5 ಚೈನ್, 4 ಚೈನ್ 3 ಟೈಮ್ಸ್, 5 ಚೈನ್, ಮತ್ತು 4 ಚೈನ್ 3 ಟೈಮ್ಸ್, 5 ಚೈನ್, 4 ಚೈನ್ 3 ಟೈಮ್ಸ್, 5 ಚೈನ್. ಇದೇ ಥರ ಎಂಡ್ವರೆಗೂ ಅದೇ ಥರ ಫಾಲೋ ಮಾಡಬೇಕು. ಈ ಎಡ್ಜ್ ಲಾಸ್ಟಲ್ಲಿ 2 ಟೈಮ್ಸ್ ಹಾಕಬೇಕು 4 ಚೈನು, ಮತ್ತು ಸ್ಟಾರ್ಟಿಂಗಲ್ಲಿ 4 ಚೈನ್ನ 2 ಟೈಮ್ಸ್ ಹಾಕ್ಕೊಬೇಕು. ಇನ್ನು ಮಿಡಲಲ್ಲೆಲ್ಲ 4 ಚೈನ್ನ 3 ಟೈಮ್ಸ್ ಹಾಕಬೇಕು. 3 ಟೈಮ್ಸ್ ಆದಮೇಲೆ 5 ಚೈನ್ 1 ಟೈಮ್ ಹಾಕಬೇಕು. ಇದೇ ಥರ ಬೇಸ್ ಲೈನ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ
ನನಗೆ 5 ಚೈನ್ ಆದಮೇಲೆ ಒಂದು 4 ಚೈನ್ ಬಂದಿದೆ. ನನಗೆ 2 4 ಚೈನ್ ಬರಬೇಕಿತ್ತು ಲಾಸ್ಟಲ್ಲಿ, ಮತ್ತು ಸ್ಟಾರ್ಟಿಂಗಲ್ಲಿ 2 4 ಚೈನ್ ಬರಬೇಕಿತ್ತು ಅಂತಂದಲ್ವ. ಇಲ್ಲಿಗೆ ಹಾರ್ಚ್ ಕಂಪ್ಲೀಟ್ ಆಗುತ್ತೆ. ಕುಚ್ಚಿಗೆ 4 ಚೈನ್ಗೆ ಜಾಗ ಬರಲಿಲ್ಲ, ಅದರಿಂದ 2 ಸತಿ ಲಾಕ್ ಮಾಡಿ 1-2 ಸತಿ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದೀನಿ. ಇದೆಲ್ಲ ಹೇಗೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೇಗೆ ಮಾಡೋದು ಅಂತ. ಬೇಸ್ ಲೈನ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಹೇಗೆ ಅಂತ ನೋಡೋಣ. ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಥ್ರೆಡ್ನ ನಾಟ್ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಆದಮೇಲೆ 4 ಚೈನ್ ಗ್ಯಾಪ್ ಒಳಗಡೆ 1 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಗ್ಯಾಪ್ ಒಳಗಡೆ 1 ಸತಿ ಲಾಕ್ ಆದಮೇಲೆ ಚೈನ್ಸ್ ಹಾಕ್ಕೊಳ್ಳೋಣ. 1 2 4 ಚೈನ್ ಹಾಕಿದ್ಮೇಲೆ ಬೇಸ್ ಲೈನಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ಲಾಕ್ ಮಾಡಬೇಕು. ಆದಮೇಲೆ ಮತ್ತೆ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ 4 ಚೈನ್ ಒಳಗಡೆ ಎಲ್ಲಿಗೆ ಬರುತ್ತೆ ನೋಡಿ 4 ಚೈನಲ್ಲಿ ಲಾಕ್ ಮಾಡಬೇಕು. 2 ಚೈನ್ಸ್ ಹಾಕಿ ಇದು 5 ಚೈನು. ಇದರೊಳಗಡೆ ಕಂಬಗಳು ಹಾಕೊಂಡು ಹೋಗೋಣ. ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಗೊಂಡು ಬಂದು 2ರಿಂದ 1 ಸತಿ 2ರಿಂದ 1 ಸತಿ ಇದೇ ಥರ ಕಂಬಗಳು ಹಾಕೊಂಡು ಹೋಗೋಣ 5 ಚೈನ್ ಗ್ಯಾಪಲ್ಲಿ. ಫೈವ್ ಚೈನ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. Eight, 9, 10, 11, 12 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಇಲ್ಲಿ ಬರುತ್ತೆ ನೋಡಿ 4 ಚೈನ್ಗೆ ಲಾಕ್ ಮಾಡ್ಕೊಬೇಕು. ಆದಮೇಲೆ 2 ಚೈನ್ 2 ಬರುತ್ತಾ 3 ಬರುತ್ತಾ ನೋಡಿಕೊಂಡು ಫಸ್ಟು 2 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ವ, 2 ಚೈನ್ ಹಾಕ್ಬಿಟ್ಟು ಈ ಲಾಕಲ್ಲಿ ಬೇಸ್ ಲೈನಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಲಾಕ್ ಮಾಡಬೇಕು. ನೆಕ್ಸ್ಟ್ 4 ಚೈನ್ ಹಾಕ್ಬಿಟ್ಟು ಲಾಕಲ್ಲಿ ಲಾಕ್ ಮತ್ತು 2 ಚೈನ್ 1 2 ಚೈನ್ ಹಾಕಿ 4 ಚೈನ್ ಗ್ಯಾಪಲ್ಲಿ 4 ಚೈನ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 5 ಚೈನಲ್ಲಿ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. 12 ಡಬಲ್ ಕ್ರೋಶ ಮಾಡ್ಕೊಬೇಕು. ಇದೇ ಥರ ಸೆಕೆಂಡ್ ಸ್ಟೆಪ್ನ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 12 ಕಂಬ ಹಾಕಿದ್ಮೇಲೆ ಡಬಲ್ ಕ್ರೋಶ ಮಾಡಿಕೊಂಡು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ದೀನಿ, ಇಲ್ಲಿ ಬರುತ್ತೆ ನೋಡಿ. ಮತ್ತು 2 ಚೈನ್ಸ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ 1 2 3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಲಾಕ್ ಆಯಿತು. ಇವಾಗ ಥರ್ಡ್ ಸ್ಟೆಪ್ ನೋಡೋಣ. ನೆಕ್ಸ್ಟು ಅಪೋಸಿಟ್ ಕಲರ್ ತೊಗೊಂಡಿದ್ದೀನಿ. ಇದು ಪಿಂಕಿಶ್ ಆಗಿದೆ, ಇದು ಈ ಮೆರೂನಿಶಲ್ಲಿ ನೆಕ್ಸ್ಟ್ ಅಪೋಸಿಟ್ ಕಲರ್ ತೊಗೊಂಡಿದ್ದೀನಿ. ಲಾಕ್ ಮಾಡ್ಕೊಳ್ಳೋಣ ಸೀರೆಗೆ ಮೊದಲು ಥ್ರೆಡ್ನ. ಲಾಕ್ ಆದಮೇಲೆ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ಒಮ್ಮೆ ಲಾಕ್ ಮಾಡ್ಕೊತಾ ಇದ್ದೀನಿ, ಏಕೆಂದರೆ ಥ್ರೆಡ್ಡು ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟು 4 ಚೈನ್ಸ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿರೋ ಕಡೆ
4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕಲ್ಲಿ ಲಾಕ್. ನೆಕ್ಸ್ಟು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಗ್ಯಾಪ್ ಇರೋ ಕಡೆ ಹೋಗಿ ಕಂಬ ಹಾಕಿರ್ತೀವಲ್ಲ, ಆ ಕಂಬದ ಮೇಲೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು, ಇವಾಗ ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, 3ರಿಂದ ಒಟ್ಟಿಗೆ ಆಚೆ ಬರಬೇಕು. ಇದು ಹಾಫ್ ಡಬಲ್ ಕ್ರೋಶ ಅಂತಾರೆ. ಹಾಫ್ ಡಬಲ್ ಕ್ರೋಶ ಆದಮೇಲೆ ನೀಡಲ್ ತೆಗ್ದು ಬೀಡ್ ಹಾಕೊತಾ ಇದ್ದೀನಿ. ಬೀಡ್ ಇನ್ಸರ್ಟ್, ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಲ್ಲಿ, ಪ್ರತಿಯೊಂದು ಕಂಬದ ಮೇಲೂ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿಂದ ಹೋಗಿ ದಾರ ತಗೊಂಡು ಬಂದು 3ರಿಂದ ಒಮ್ಮೆ ಆಚೆ ಬರಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತಾರೆ. ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಬೀಡ್ ಇನ್ಸರ್ಟ್, ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಿನ ಮೇಲೆ, ಕಂಬದ ಮೇಲಿನ ಗ್ಯಾಪ್ಗೆ ಹೋಗಿ ದಾರ ತಗೊಂಡು ಬಂದು 3ರಿಂದ ಆಚೆ ಬರೋದು. ಈ ಥರ ಬೀಡನ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಒಂದು ಸತಿ ಬೀಡ್ ಇನ್ಸರ್ಟ್ ಮಾಡಬೇಕು, ಹಾಫ್ ಡಬಲ್ ಕ್ರೋಶ. ಈ ಥರ ಮಾಡ್ತಾ ಹೋಗೋಣ. ಅಥವಾ ಇಲ್ಲಿ ಕಂಬನಾದರೂ ಹಾಕೋಬೋದು ನೀವು. ಹಾಫ್ ಡಬಲ್ ಕ್ರೋಶ ಮಾಡೋ ಬದಲು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಗ್ಯಾಪಿಂದ ಹೋಗಿ ದಾರ ತಗೊಂಡು ಬಂದು 2ರಿಂದ ಒಂದು ಸತಿ ಬಂದು, ಆವಾಗ ಆರ್ಚು ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ. ಆ ಥರನೂ ಮಾಡ್ಬೋದು, ಅದು ಒಳ್ಳೆ ಲುಕ್ ಬರುತ್ತೆ. ನಾನು ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗ್ತಾಯಿದ್ದೀನಿ. ನೀವು ಬೇಕಂದರೆ ಡಬಲ್ ಕ್ರೋಶ ಮಾಡ್ತಾ ಬೀಡ್ ಆ್ಯಡ್ ಮಾಡ್ಬೋದು. ಆರ್ಚ್ ದೊಡ್ಡದು ಬೇಕು ಅಂದರೆ ಡಬಲ್ ಕ್ರೋಶ ಮಾಡ್ತಾ ಬೀಡ್ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ನಾನು ಹಾಫ್ ಡಬಲ್ ಕ್ರೋಶ ಮಾಡ್ತಾ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರನೂ ಡಿಸೈನ್ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಆರ್ಚ್ ಸಣ್ಣದಾಗುತ್ತೆ ಹೊರತು ಇನ್ನೇನು ಚೇಂಜಸ್ ಇರಲ್ಲ. ಆರ್ಚ್ ದೊಡ್ಡದು ಬೇಕಂದರೆ ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ ಈ ಥರ ಬಂದಿದೆ ಡಿಸೈನು. ಇದಾದಮೇಲೆ ಈ ಲಾಕ್ ಮಾಡಿರ್ತೀವಿ, 2 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿರ್ತೀವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ, ಆ ಲಾಕಲ್ಲಿ ಲಾಕ್ ಮಾಡೋದು. ನೆಕ್ಸ್ಟು 4 ಚೈನ್ 1 2 3 4 ಚೈನ್ ಹಾಕಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕಲ್ಲಿ ಹೋಗ್ಬಿಟ್ಟು ಲಾಕ್. ಮತ್ತು ಇಲ್ಲಿಂದ
ಆರ್ಚ್ ಮೇಲೆ ಬೀಡ್ ಆ್ಯಡ್ ಮಾಡ್ತಾ ಹೋಗೋಣ. ಹಾಫ್ ಡಬಲ್ ಕ್ರೋಶಾ ಬೀಡ್, ಹಾಫ್ ಡಬಲ್ ಕ್ರೋಶಾ ಬೀಡ್, ಆ ಥರ ನೋಡಿ. ಇದು ಈ ಥರ ಬಂದಿದೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫಿನಿಶ್ ಆದಮೇಲೆ ತೋರಿಸ್ತೀನಿ, ಕುಚ್ಚು ಕಟ್ಟಿ ತೋರಿಸ್ತೀನಿ. ಇದು ಕಾಪರ್ ಬೀಡ್ ಯೂಸ್ ಮಾಡಿದ್ದೀನಿ ನಾನು, ಸ್ಮಾಲ್ ಗೋಲ್ಡನ್ ಕಲರಲ್ಲ ಇದು ಕಾಪರ್ ಝರಿ ಇರೋದ್ರಿಂದ, ಇದರಲ್ಲಿ ಕಾಪರ್ ಝರಿ ಇದೆ, ಅದರಿಂದ ನಾನು ಕಾಪರ್ ಬೀಡ್ನೇ ಯೂಸ್ ಮಾಡಿದ್ದೀನಿ. ಈ ಥರ ಕಾಣಿಸುತ್ತೆ ನೋಡಿ ಫೈನಲ್ ಲುಕ್ಕು. ಫುಲ್ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಲಾಸ್ಟಲ್ಲಿ ಬೀಡ್ಸ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ, ಈ ಲಾಕಲ್ಲಿ ಲಾಕ್ ಮಾಡಿ 2 ಚೈನ್ಸ್ ಹಾಕಿ ಲಾಕಲ್ಲಿ ಲಾಕ್ ಮಾಡಿ, ಎಕ್ಸ್ಟ್ರಾ 2 or 3 ಚೈನ್ಸ್ ಹಾಕ್ಬಿಟ್ಟು ಥ್ರೆಡ್ ಕಟ್ ಮಾಡಿ ನೀಡಲಿಂದ ತಕ್ಕೊಂಡ್ರೆ ಲಾಕ್ ಆಗುತ್ತೆ. ಇದು ಎಕ್ಸ್ಟ್ರಾ ಥ್ರೆಡ್ಡು ಇಲ್ಲಿ ಕುಚ್ಚು ಬರಬೇಕಿತ್ತು. 4 ಚೈನ್ಗೆ ನನಗೆ 4 ಚೈನ್ ಹಾಕೋಕ್ಕಾಗಲಿಲ್ಲ ಎಕ್ಸ್ಟ್ರಾ. ಬೇಸ್ ಲೈನಲ್ಲಿ 4 ಚೈನ್ ಬಂದಿದ್ದರೆ ಇಲ್ಲೊಂದು ಕುಚ್ಚು ಬರ್ತಿತ್ತು. ಪರವಾಗಿಲ್ಲ, ಈಗಲೂ ನನಗೆ ಫಿನಿಶ್ ಆಗಿದೆ. ಹಾರ್ಚ್ ಬಂದಿದೆ ಲಾಸ್ಟಲ್ಲಿ. ಆವಾಗ ಕುಚ್ಚಿಗೆ ಸೇರಿಸ್ಕೋಬೋದಿತ್ತು, ಇದು ಎಕ್ಸ್ಟ್ರಾನ ಕುಚ್ಚಿಗೆ ಸೇರಿಸ್ಕೋಬೋದಿತ್ತು. ಇವಾಗ ಗ್ಲೋ ಮಾಡಿಬಿಟ್ಟು ಈ ಥರ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಇದು ಡ್ರೈ ಆದಮೇಲೆ ಟ್ರಿಮ್ ಮಾಡ್ಕೊತೀನಿ. ಇದಿಷ್ಟೇ, ಟ್ರಿಮ್ ಮಾಡಿದ್ರೆ ಏನೂ ಅನಿಸಲ್ಲ ನೋಡಿ, ಈ ಥರ ಬರುತ್ತೆ. ನಾನು ಇದಕ್ಕೆ ಮಧ್ಯಕ್ಕೆ ಕುಚ್ಚು ಕಟ್ಟೋದಕ್ಕೆ 157 ದಾರನ ರೆಡಿ ಮಾಡಿಕೊಂಡು ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಈ ಥರ ಬಂದಿದೆ ಡಿಸೈನು. ಇದು ಇವಾಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಕುಚ್ಚು ಕಟ್ಟಿ ಫಿನಿಶ್ ಆಗಿದೆ ನೋಡಿ, ಈ ಥರ ಬಂದಿದೆ ಡಿಸೈನು. ಇಷ್ಟ ಆಗಿದೆ ಅನ್ಕೊಂತೀನಿ. ಇದಕ್ಕೆ ಸ್ಟೋನ್ಲೆಸ್ ನೀವು ಸ್ಟಿಕ್ ಮಾಡ್ಕೊಬೋದು. ಈ ಥರ ಸ್ಟೋನ್ಲೆಸ್ ತೊಗೊಂಡು ಈ ಸರ್ಕಲ್ಲಾಗಿ ಈ ಬೀಡ್ ಕೆಳಗಡೆ ಈ ಸರ್ಕಲ್ಲಾಗಿ ಫಸ್ಟ್ ಗ್ಲೋ ಹಾಕ್ಕೊಂಡು ಅದ್ರ ಮೇಲೆ ಚೈನ್ ಹಾಕ್ಕೊಂಡು ಈ ಥರ, ಆಮೇಲೆ ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊಳ್ಳೋದು. ಅದು ಲಾಸ್ಟ್ ವಿಡಿಯೋದಲ್ಲಿ ಒಂದಕ್ಕೆ ಸ್ಟಿಕ್ ಮಾಡಿ ತೋರಿಸಿದ್ದೆ. ಅದರಿಂದ ಇದಕ್ಕೆ ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ. ಇದಕ್ಕೇನು ಆಗ್ತಾ ಇಲ್ಲ ಇವಾಗ, ನಾನು ಜಸ್ಟ್ ಆ ಡಿಸೈನಲ್ಲಿ ಇತ್ತು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೆ. ಅದು ಥ್ಯಾಂಕ್ಸ್. ಈ ಡಿಸೈನ್ನ ನೀವು ಚೂಸ್ ಮಾಡಿದ್ದಕ್ಕೆ 11 ನಂಬರ್ ಡಿಸೈನು ಚೂಸ್ ಮಾಡಿದ್ರಿ. ನಾನು ಅದು ಸೀರೆಗೆ ಹಾಕ್ಬಿಟ್ಟು ತೋರಿಸೋಣ ಅಂತ. ಅಂದರೆ ಎಕ್ಸ್ಟ್ರಾ ನೀವು ಈ ಥರ ಬೇಕಂದರೆ ಬೀಡ್ಸ್ನ ಇಲ್ಲಿ ಹಾಕ್ಕೊಬೋದು, ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಥರ ಬರುತ್ತೆ, ಈ ಥರನಾದರೂ ಆಗಲಿ. ಆ ಸ್ಟೋನ್ಲೆಸ್ ಹಾಕ್ಕೊಂಡು ಅಥವಾ ಈ ಬೀಡ್ಸ್ನ ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸೂಜಿ ದಾರದಲ್ಲಿ ಹೊಲ್ಕೊಬೋದು. ಇಲ್ಲಾಂದರೆ ಇಲ್ಲಿ 5 ಚೈನ್ ಹಾಕತ್ತವ ಹಾಕ್ಕೊಬೋದು. ಇನ್ನು ಗ್ರ್ಯಾಂಡ್ ಲುಕ್ ಬರುತ್ತೆ ಇದು ಹಾಕ್ಕೊಂಡ್ರೆ. ನೀವು ಹೇಳಿದ ಡಿಸೈನ್ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಡಿಸೈನ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.